ನಮಸ್ಕಾರ ಗಾಯ್ಸ್, ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಬಿಕಾಸ್ ದನಗಳು ಇಟ್ಕೊಂಡು ಇನ್ನೊಂದು ಈ ಹೊಲ್ದ ಹತ್ರ ಹೋಗ್ಬಿಟ್ಟು ಕುಂಟೆ ತಗೊಂಡು ತಗೊಂಡು ಇನ್ನೊಂದು ಹೊಲ್ದ ಹತ್ರಕ್ಕೆ ಹೋಗ್ಬೇಕು ಗಾಯ್ಸ್. ಬಿಕಾಸ್ ಟೊಮೆಟೊ ಹರಗಬೇಕಲ್ಲ ಹೋಗ್ಬಿಟ್ಟು, ಅದಕ್ಕೆ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಔಷಧಿ ಕ್ಯಾನು, ದನಗಳು, ಎತ್ತುಗಳು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿಂದ ಗಾಯ್ಸ್. ನೋಡೋಣ ಬನ್ನಿ ಇವತ್ತೇನೇನಾಗುತ್ತೆ ಅಂತ. ಟುಡೇ ವ್ಲಾಗ್ ಕತೆ ಏನು ಅಂತ. ಅಡಿಕೆ ನೋಡಿ ಗೈಸ್, ಅಡಿಕೆ ಹಾಕಿದ್ನೇ ಒಂದು ತಿಂಗಳಾಗಿ ಬಂತು. ಇದು 6 ವರ್ಷ ಆಯಿತು ಅಡಿಕೆ ಹಾಕಿ. ನಮ್ಮದಲ್ಲ, ಬೇರೆಯವ್ರದ್ದು. ಇದು ಬೇರೆಯವ್ರದ್ದು, ಇದು 6 ವರ್ಷ ಆಯಿತು ಅಡಿಕೆ ಹಾಕಿ. ಇದು ಒಂದು ತಿಂಗಳಾಯ್ತು ಅಡಿಕೆ ಹಾಕಿ. ಅಲ್ಲಿ ಇದು ಕಾಣ್ತಾ ಇದ್ದೀವಿ, ಇದೊಂದು ತಿಂಗಳಾಯ್ತು. ಇದೊಂದು 6 ವರ್ಷ ಆಯಿತು ಅಡಿಕೆ ಹಾಕಿ ಅಷ್ಟೇ. ಹೊಲ್ದ ಹತ್ರ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಗಾಡಿ ಹೊಡ್ಕೊಂಬಂದೆ ಇನ್ನೊಂದು ಹೊಲ್ದೊಳತ್ತ. ಟೊಮೆಟೊ ಹಾಕಿದ್ವಿ, ಮೇಲ್ಗಡೆ ರಾಗಿ ಹಾಕಿದ್ದೀವಿ, ಆ ಕಡೆ ನೇಪರ್ ಐತೆ. ಸೊ ಕುಂಟೆ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ನೋಡಿ, ಕುಂಟೆ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಕುಂಟೆ ಮಗ ಸರಬ್ನಿ ಬಾಯ್ಕೊಕ್ಕೆ ಒಂದು ಮನೇಲೇ ಬಿಟ್ಟು ಬಂದೆ. ಈಗ ಹೋಗೋಣ ಬನ್ನಿ ಹೊಲ್ದ ಹತ್ರ. ರಾಗಿ ನೋಡಿ, ರಾಗಿ ಹೆಂಗೈತೆ ಈ ಸಲ. 5,000 ರೂಪಾಯಿ ಕುಂಟಲ್ ಆಗ್ಬೋದು, 5,000 ರೂಪಾಯಿ ಕುಂಟಲ್ ಆಗ್ಬೋದು ರಾಗಿ ಈ ಸಲ. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಈಗ ಪ್ರೆಸೆಂಟ್ 4,000 ರೂಪಾಯಿ ಏನೋ ಕುಂಟಲ್ ಇತ್ತು, ಅಷ್ಟಿದೆ ರಾಗಿ. ಸೊ ಆಮೇಲೆ ಏನಾಗ್ಬೋದು ಗೊತ್ತಿಲ್ಲ, ಎಲ್ಲ ಬಿಡೋ ಟೈಮಿಗೆ. ಈಗ ಕೊಯ್ಲು ಬರೋ ಅಷ್ಟೊತ್ತಿಗೆ ಈಗ ಪ್ರೆಸೆಂಟ್ 4,000 ಅಷ್ಟೇ ರಾಗಿ ಐತಿ. ಟೊಮೆಟೊ ಇದು ಬರೋದಿನ್ನು ಡಿಸೆಂಬರಿಗೆ ಬರುತ್ತೆ. ನವೆಂಬರಿಗೆ ಬರುತ್ತೆ ಕೊಯ್ಯೋಕ್ಕೆ. ಗೈಸ್ ಬಂದಾಯ್ತು ಗಾಯ್ಸ್ ಇನ್ನೊಂದು ಹೊಲ್ದದ್ರ. ಸೊ ಈಗ ಕೆಲಸ ಏನಪ್ಪ ಅಂದರೆ ನೆನ್ಗಡ್ಲಿಕ್ಕೆ ಜೆಟ್ ಹಾಕಬೇಕು. ಬನ್ನಿ ಕ್ಯಾಪ್ ತೆಗೆದ್ಬಿಡೋಣ. ಮೇಲ್ಗಡೆ ಜೆಟ್ಟಿದೆ, ಈಗ ಕ್ಯಾಪ್ ತೆಗಿಬೇಕು. ಬನ್ನಿ ಕ್ಯಾಪ್ ತೆಗೆದ್ಬಿಡೋಣ. ಈಗ ಜೆಟ್ ಹಾಕ್ಬೇಕು ಗೈಸ್. ಈಗ ನೆನ್ಗಡ್ಡೆಲ್ಲ ಒಣಗಿ ಹೋಯ್ತು, ನಾವು ಈ ಥರ ಮಾಡಿ. ಇದು ಕ್ಯಾಪು, ಇಲ್ಲಿ ಕ್ಯಾಪ್. ಇದನ್ನು ತೆಗಿಬೇಕು ಗೈಸ್. ಗೊತ್ತಾಯಿಲ್ಲ, ತಡೀರಿ ನೋಡೋಣ. ಗೈಸ್ ಕ್ಯಾಪ್ ತೆಗ್ದಾಯ್ತು ಗೈಸ್. ಈಗ ಹೋಗ್ತಾ ಇದ್ದೀನಿ ಮೇಲ್ಗಡೆಗೆ ರಾಗಿಗೆ ಜೆಟ್ ತಗೋಳಕ್ಕೆ. ಜೆಟ್ ಪೈಪ್ ಅಲ್ಟಿ ಇಟ್ಕೊಂಬರ್ಬೇಕು. ಹೋಗ್ತಾ ಇದ್ದೆ. ಗಾಯ್ಸ್ ಇವನ್ ಕಿತ್ಕೋಬೇಕು ಗಾಯ್ಸ್. ಜೆಟ್ಟು ಇಲ್ಲಿ ಯಾಕೆ ಇದಾವಲ್ಲ, ಕಾಣ್ತಾ ಇಲ್ಲ ಅನ್ಸುತ್ತೆ ವೀಡಿಯೋದಲ್ಲಿ. ಅಲ್ಲೈತೆ ನೋಡಿ, ಇವು ಕಿತ್ಕೊಂಡು ಕೆಳಗಡೆ ಹೋಗ್ಬೇಕು. ಇವು ಪೈಪೆಲ್ಲ ಎತ್ಕೊಂಡು. ಸೊ ಈಗ ಹೋಗ್ತಾ ಕಿತ್ಕೊಂಡು ನೋಡೋಕ್ಕೆ, ಕಿತ್ಕೊಂಡು ಜೋಡ್ಸೋಕ್ಕೆ. ಗಾಯ್ಸ್ ಫೈನಲಿ ಜೋಡ್ಸಾಯ್ತು ಗಾಯ್ಸ್. ನೋಡ್ರಿ ಜೆಟ್ಗಳು ಕಾಣ್ತಾವ ಇಲ್ಲ ಗೊತ್ತಿಲ್ಲ ಬಿಸಿಲಿಗೆ. ಜೋಡ್ಸಾಯ್ತು ನೆನ್ಗಡ್ಲಿಗೆ. ಮೇಲಿಂದ ಫುಲ್ ಬೆವರು ಕಿತ್ಕೊಂಡ್ಬಿಡ್ತು ಬಿಸಿಲಿಗೆ. ಈಗ ಹೋಗ್ಬೇಕು ಮನೆಗೆ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಜೋಡ್ಸಾಯ್ತು, ಕರೆಂಟ್ ಬರಬೇಕು, ಹೊಡಿಬೇಕು ಜೆಟ್ಟು. ಗೊತ್ತಿಲ್ಲ ಗೈಸ್ ಎಷ್ಟು ಗಂಟೆಗೆ ಅಂತ ಕರೆಂಟು. ಸೊ ಜೋಡ್ಸಾಯ್ತು, ಬಂದು ಹೊಡ್ಕೊತದೆ ಈಗ ಜೆಟ್ಟು. ಕರೆಂಟ್ ಬಂದಮೇಲೆ, ನೀರು ಬಂದಮೇಲೆ. ಹೋಗೋಣ ಬನ್ನಿ ಮನೆಗೆ. ಚಪ್ಪಲೆಲ್ಲ ಫುಲ್ ಸುಡ್ತದೆ ಗೈಸ್.
ಗಾಯ್ಸ್ ಇನ್ನೊಂದು ಹೊಲದ ಹತ್ರ ಬಂದೆ ಗಾಯ್ಸ್, ಬಿಕಾಸ್ ಒಂದು ಕಾಯಿ ಇದೆ ಗಾಯ್ಸ್, ಒಂದು ಕಾಯಿ ಗಾಯ್ಸ್, ಇದನ್ನು ಕೆಡು ಇಲ್ಲ ಗಾಯ್ಸ್, ಒಂದು ಕಾಯಿ ಗಾಯ್ಸ್ 50 ರೂಪಾಯಿ ಗಾಯ್ಸ್, ಒಂದು ಕಾಯಿ 50 ರೂಪಾಯಿ ಗೊತ್ತಾ ಗಾಯ್ಸ್, ಒಂದು ಕಾಯಿ 50 ರೂಪಾಯಿ. 50 ರೂಪಾಯಿಗೆ ಏನಾದರೂ ಬರುತ್ತೆ, ಒಂದು ಕಾಯಿ 50 ರೂಪಾಯಿ. ಅದನ್ನು ತಗೊಂಡು ಹೋಗೋಣ ಬನ್ನಿ. ಒಂದು ಕಾಯಿ 50 ರೂಪಾಯಿ ಯಾರು ಕೊಡೋಲ್ಲ ಗಾಯ್ಸ್, ಕಾಯಿ 50 ರೂಪಾಯಿ ಕೇಳಿದ್ರು ಕೊಡೋಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೆ ಕಾಯಿನ ಭದ್ರ ಮಾಡಬೇಕು, ಗೊತ್ತಾಯ್ತಾ ಗಾಯ್ಸ್? ಹೋಗೋಣ ಬನ್ನಿ ಗಾಯ್ಸ್ ಮನೆಗೆಲ್ಲ ಇನ್ನೊಂದು ಹೊಲ್ದಕ್ಕೆ ಬೋರ್ ಆನ್ ಮಾಡೋಕ್ಕೆ. ಗಾಯ್ಸ್ ಬೋರ್ ಆನ್ ಮಾಡೋಕ್ಕೆ ಬಂದಿದ್ದೆ ಇನ್ನೊಂದು ಹೊಲ್ದಕ್ಕೆ. ಕರೆಂಟ್ ಈಗ ಬಂತು, ಬೋರ್ ಆನ್ ಆಗೋಯ್ತು, ನೀರು ಬಂತು ಮೇಲೆ ಕೆಳಗಿಂದ. ಸೊ ಈಗ ವಾದ ಆ ಕಡೆ ತಿರುಗೋಣ ಬನ್ನಿ, ಇನ್ನೊಂದು ಹೊಲ್ದ ಹತ್ರ. ಇದಕ್ಕೆ ಹೋಗ್ತಾಯಿದೆ ಅನಿಸುತ್ತೆ, ಗೊತ್ತಿಲ್ಲ ಆ ಕಡೆ ಹೋಗ್ತಾಯಿದೆ ಅಂತ. ಈಗ ಮೇಲ್ಗಡೆ ಇದಕ್ಕೆ ಹೋಗ್ತಾಯಿದೆ, ಈಗ ಆ ಕಡೆ ತಿರುಗಬೇಕು, ಆ ಕಡೆ ಹೊಲ್ದ ಹತ್ರ. ಆಯಿತು, ತಿರುವಾಯಿತು. ಗಟ್ಟಿದೆ ಗಾಯ್ಸ್, ಎಷ್ಟು ಗಟ್ಟಿ ಇದು ಗೊತ್ತಾಯಿತು. ಹೋಗ್ತಾಯಿದೆ ಆ ಕಡೆ. ಈಗ ಆ ಕಡೆ ಹೋಗ್ತಾಯಿದೆ, ಆ ಕಡೆ ಹೊಲ್ದ ಹತ್ರ. ಸೊ ಈಗ ಬನ್ನಿ ನೋಡೋಣ ಅಲ್ಲಿ ನೀರು ಬರ್ತಾಯಿದೆ ಅಂತ. ಕರೆಂಟ್ ಈಗ ಬಂತು, 1 ಗಂಟೆಯಿಂದ ಕರೆಂಟ್ ಕೊಡ್ತಾರೆ, ಬೆಳಗಿನ ಜಾವ ಅಲ್ಲ ಮಧ್ಯಾಹ್ನ 1 ಗಂಟೆಯಿಂದ ಕರೆಂಟ್. ಸಂಜೆ 6 ಗಂಟೆ ತನಕ ಇರುತ್ತೆ ಅನಿಸುತ್ತೆ. ಬನ್ನಿ ಹೋಗೋಣ ಮನೆಗೆ. ಗಾಯ್ಸ್ ಮತ್ತೆ ಹೊಲ್ದ ಹತ್ರ ಬಂದೆ. ಇಲ್ಲಿ ನೋಡಿ ಮೇಯ್ತಾ ಇದ್ದಾವೆ, ನಿತ್ಕೊಂಡು ಮೇಯ್ತಾ ಇದ್ದಾವೆ. ಮನೆಗೆ ಇಲ್ಲವೇ ನೋಡಿ, ನನಗೂ ಹಿಡ್ಕೊಂಬಂದಿದ್ದೀನಿ, ಕಟ್ಟಿದ್ದೀನಿ. ಈಗ ಬಾಚಾಕ್ತಿದ್ದೀನಿ, ಈಗ ಸಗಣಿ ಆಗಿದೆ, ಬಾಚಾಕ್ಬೇಕು. ನೋಡಿ ಎಷ್ಟೊಂದು ಸಗಣಿ ಮಾಡೋದು. ಸೊ ಇದು ಎಷ್ಟೊಂದು ಮಾಡೋದಕ್ಕೆ ನೋಡಿ, ಇದು ಅವು ಕೇಳಬೇಕು, ಅವೇನು ಸಖತ್ತಾಗಿ ಮಾಡ್ತವೆ ಇನ್ನು ಸಗಣಿ. ಈ ಸಿಂಧಿ ಅಷ್ಟು ಒಯ್ಕೊಂತ ಬಗಡ ಅಷ್ಟು ಯಾರೂ ಒಯ್ಕೊಳಲ್ಲ ಗಾಯ್ಸ್. ಇದಕ್ಕೆ ನೀರಿಟ್ಟರೆ ಕುಡಿತಾ ಇಲ್ಲ ಇದು. ನೋಡಿ ಇದಕ್ಕೆ ಎಷ್ಟೈತೆ ಅಂತ, ಕುಡಿಬೇಕು ತಾನೆ, ನೀರಿಟ್ಟರೆ ಕುಡಿಯಲ್ಲ. ನೀವು ನೋಡಿ ಎಲ್ಲ ಆಯಿತು, ಸಗಣಿ ಎಲ್ಲ ಬಾಚಕಾಯ್ತು ಗೈಸ್. ಇಲ್ಲಿ ಎಲ್ಲ ತುಂಬಿಕ್ಕಿ ಆಯಿತು, ಬಾಚಕಾಯ್ತು. ಓ ಸೋನೆ ಬರ್ತಾಯಿದೆ ಗೈಸ್, ಇಲ್ಲಿ ನೋಡಿ ಅನಿತೈತೆ ಗೈಸ್, ಅನಿತಾ ಇದೆ. ಮಳೆ ಅನಿತೈತೆ, ಏನು ಮಾಡೋದು ನೋಡಿ. ನಿಮಗೆ ಕ್ಯಾಮ್ರಾಗೆ ಹಂಗೆ ಬಿದ್ದರೆ ನೀರು ಬೀಳೋದು ಅನ್ಸುತ್ತೆ. ಇಲ್ಲಿ ನೋಡಿ ಅನಿತಾ ಇದೆ, ಅನಿತೈತೆ ಗೈಸ್. ಮಳೆ ಮೋಡಾಗಿದೆ, ಎಲ್ಲಿ ಕೈ ಮೇಲೆ ಬೀಳುತ್ತೆ ನೋಡಿ. ಮಳೆ ಬರ್ತಾಯಿದೆ ಗೈಸ್, ಮಳೆ ಬಂದ್ಬಿಡ್ತು ಗಾಯ್ಸ್. ಇವತ್ತು ಮಳೆ ಬಂದ್ಬಿಡ್ತು ಗೈಸ್. ಮಳೆ ಇವತ್ತು ಸೋನೆ ಥರ ಬಂದ್ಬಿಡ್ತು ಮಳೆ ಗಾಯ್ಸ್. ಮತ್ತೆ ಮನೆಯಿಂದ ದನಗಳೆಲ್ಲ ಕಸ ಬಾಚಿ ಹಾಕಿದ್ಮೇಲೆ ಈಗ ಮತ್ತೆ ಹೊಲ್ದ ಹತ್ರ ಬಂದಿದ್ದೀನಿ. ನೇಚರ್ ನೋಡಿ ಗಾಯ್ಸ್, ನೇಚರ್ ಚೆನ್ನಾಗಿದೆ, ನೇಚರ್ ಮಾತ್ರ. ಮಳೆ ಬರಲೇ ಇಲ್ಲ ಗೈಸ್, ಅಂದ್ಬಿಟ್ಟು ಹೋಯ್ತು. ಸೊ ಈಗ ನಾವು ಬಂದಿರೋದು ಏನಕ್ಕಪ್ಪ ಅಂದರೆ ಟೊಮಟೊ ಇದ್ದಾವಲ್ಲ 2 ಬಾಕ್ಸ್ ಉಳ್ಕ
ದನಿಗೆ ತಗೊಂಡು ಹೋಗಿ ಬಂದಿದ್ದೀನಿ. ನಾಳೆ ಮತ್ತೆ ಕೊಯ್ತಾರಲ್ಲ, ಹಣ್ಣಾಗಿದೆಯಲ್ಲ, ಇಲ್ಲಿ ನೋಡಿ ಹಣ್ಣಾಗಿದೆಯಲ್ಲ ಟೊಮೊಟೊ ಹಣ್ಣು, ನಾಳೆ ಮತ್ತೆ ಕೊಯ್ತಾರೆ. ಅದಕ್ಕೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ 2 ಬಾಕ್ಸ್ ಸದ್ಯಕ್ಕೆ ತಗೊಂಡೋಗ್ತೀನಿ. ನಾಳೆ ಕೊಯ್ತಾರಲ್ಲ ಅವಾಗ ಇನ್ನೊಂದು ಸ್ವಲ್ಪ ತೊಗೊಂಡೋಗ್ತೀನಿ. ಹಂಗೆ ಸ್ವಲ್ಪನೇ ತೊಗೊಂಡೋಗ್ತೀವಿ. 2 ಬಾಕ್ಸ್ ಇದಾವಲ್ಲ, 2 ಚೀಲಕ್ಕೆ ಹಾಕ್ಕೊತೀನಿ, ಸ್ಕೂಟಿಲಿ ಹಿಡ್ಕೊಂಡು ತೊಗೊಂಡೋಗ್ತೀನಿ. ಟೊಮೊಟೊ ರೇಟ್ ಬಿದ್ದೋಯ್ತು ಗೈಸ್, ಬಿದ್ದೋಯ್ತು ರೇಟು ಎಲ್ಲ, ಕಮ್ಮಿ ಆಯಿತು ರೇಟ್ ಗೈಸ್. ತುಂಬ್ಕೊಂಡಾಯ್ತು, ಇಟ್ಕೊಂಡಾಯ್ತು ಗಾಡಿಗೆ. ಹೋಗ್ತಾಯಿದ್ದೀನಿ ಮನೆಗೆ. 2 ಚೀಲ ಆಯಿತು. ಇನ್ನೊಂದು ಕ್ರೇಟ್ ಇತ್ತು, 3 ಕ್ರೇಟ್ ಇದ್ದು ಆ್ಯಕ್ಚುಲಿ. ಇನ್ನೊಂದು ಕ್ರೇಟ್ ಇತ್ತು, ಟೋಟಲ್ 2 ಕ್ರೇಟ್ ಆಯಿತು ಗೈಸ್. ಸೊ ಹೋಗೋಣ ಬನ್ನಿ ಮನೆಗೆ. ಸೊ ಇವತ್ತಿನ ಕತೆ ಇಷ್ಟ ಆಗಿತ್ತು ಗೈಸ್. ದನಗಳು ಇಟ್ಕೊಂಬಂದು ಕಟ್ಟಾಕಿ ಟೊಮೊಟೊ ಹಣ್ಣು ಸುರ್ತಿದ್ದೀನಿ. ಇಲ್ಲಿ ಚಂದ್ರ ನೋಡಿ ಗೈಸ್, ಚಂದ್ರನ ಝೂಮ್ ಹಾಕ್ತೀನಿ, ಹಾಕ್ಲಾ? ಹಾಕಿ ನೋಡಿ ಝೂಮ್. ಚಂದ್ರನ ಝೂಮ್ ಹಾಕಾಯಿತು. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಸೊ ಇವತ್ತಿನ ಕತೆ ಇಷ್ಟು. ನೋಡೋಣ ನಾಳೆ ಕತೆ ಏನಾಗುತ್ತೆ ಅಂತ. ಬಾಯ್ ಗಾಯ್ಸ್.